ಯಾವ್ದು ಬೆಂಗಳೂರು? ಯಾವ ಏರಿಯಾ ಅದು? ಪಿಲ್ಲಳ್ಳಿ ಸರ್ ಇದು. ಬೆಂಗಳೂರು ಪಿಲ್ಲಳ್ಳಿ ಅಲ್ವಾ? ಹೌದು. ಎಲ್ಲಿರೋದು ಸೈಟ್? ಅದು ಕೆಲಸ ಮಾಡ್ತಿದಾರಲ್ಲ. ಆಟೋ ಇದೆಯಾ? ಆಟೋ ಇದೆಯಲ್ಲ? ಹಾ ಆಟೋ ಇದೆ. ನೋಡ್ಕೊಂಡ್ ಬನ್ನಿ. ಹಿಂಗೆ 40, ಹಿಂಗೆ 15? ಅಲ್ಲಿಂದ ಅಷ್ಟೇನಾ? ಇದು 15. ಇದ್ಯಾರ ಸೈಟ್ ಇದು? ಇದು ಗೊತ್ತಿಲ್ಲ, ಬೇರೆ ಯಾರ್ದು. ಮತ್ತೆ ಇದೆಲ್ಲ ಸೈಟ್ ಎಲ್ಲ. ಸಾಧ್ಯವಾದ್ರೆ ಈ ಸೈಟ್ ತಗೊಳ್ಳಿ, ಇದನ್ನ ನಿಮ್ಗೆ ಆಗುತ್ತೆ. ಇದು ಮುಂದಕ್ಕಾಗತ್ತೆ. ಇದು ಸೈಟ್ ತಗೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. 100 ರೂಪಾಯಿ ಅಂದ್ರೆ 200 ರೂಪಾಯಿ ಸಂಪಾದನೆ ಆಗುತ್ತೆ. ಅದು ಬರ್ಕೊಡ್ತೀನಿ ಬೇಕಾದ್ರೆ, ಸರಿನಾ? ಧೈರ್ಯವಾಗಿ ಮಾಡಿ. ಸೈಟ್ ಚೆನ್ನಾಗಿದೆ. ಸೈಟ್ಗೆ ಟೋಟಲ್ ಆಗಿ ಮನೆ ಕಟ್ತಾ ಇದ್ರೆ ನೀವು. ಸೈಟ್ ಪೂರ್ತಿ ಮನೆ ಕಟ್ತಾ ಇದ್ರೆ ನೀವು. ಸೈಟ್ ಪೂರ್ತಿ ಯಾಕೆ ಮನೆ ಕಟ್ತಿದ್ರಿ? ಅಂದಾಜಾಗ್ತಾ ಇಲ್ಲ. ಚಿಕ್ಕ ಸೈಟು ಅಂತ ಅಂದಾಜಾಗ್ತಿಲ್ಲ. ಒಂದು ಗುಡಿಸ್ಲಾಗ್ಲಿ, ಚಿಕ್ಕದಾಗ್ಲಿ, ಗೋಲ್ಡ್ ಎಷ್ಟಿರಲಿ? ಗೋಲ್ಡ್ ಸಣ್ಣ ಒಂದು ರಿಂಗಿಗೆ ಎಷ್ಟು ವ್ಯಾಲ್ಯೂ ಇರುತ್ತೆ? ಒಂದು ಲೋಡ್ ಲಾರಿಗೆ ವ್ಯಾಲ್ಯೂ ಎಷ್ಟಿರುತ್ತೆ ಅಲ್ವಾ? ಸಾಧ್ಯವಾದಷ್ಟು ನನಗೆ ಸ್ವಲ್ಪ ಸೈಟ್ ನಲ್ಲಿ ಅನುಗುಣವಾಗಿ, ಅದಕ್ಕೆ ಸೈಟ್ ನೋಡ್ಬೇಕಂತ ಹೇಳೋದು ಪ್ರತಿಯೊಬ್ಬರಿಗೂ. ಸೈಟ್ ನೋಡಿ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳೋದು. ಸರಿ, ಮೇನ್ ರೋಡ್ ಅಲ್ಲಿ ಇದೆ ನಮ್ಗೆ. ಇದೇನಿದು ಸೈಟ್ ಅಲ್ವಾ ಇದು? ಸೈಟ್ ಇದಲ್ಲ, ಸೈಟ್ ಅಲ್ವಾ ಇದು? ನಿಮಗೆ ಬರೋ ರೋಡ್ ಯಾವ್ದು ನಿಮ್ಗೆ? ಹಿಂಗ್ ಹೋಗುತ್ತಾ? ಕೆಲವು ಮಿಸ್ಟೇಕು ಮಾಡ್ಕೋಬೇಡಿ. ಟೋಟಲ್ ಎಂಟೈರ್ ಸೈಟ್ ತುಂಬಾ ಕಟ್ಟಿಬಿಟ್ಟಿದ್ರಿ ನೀವೀಗ. ಕೊಡಿ ಪ್ಲಾನ್ ಕೊಡಿ ನಮ್ದು. ನೋಡಿ ರವಿ ಅವ್ರೆ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಿದೆ ಹೀಗೆ ಕಟ್ಟಿ, ಆ ವಿಚಾರ ಬೇರೆ. ನೀವು ಕೇಳೋದು, ನಾನು ಹೇಳಿದ್ದು ಕೇಳೋದು ಬಿಡೋದು, ಆ ವಿಚಾರ ಬೇರೆ. ಅರ್ಥ ಆಯ್ತು ಹೇಳೋದು? ಆದ್ರೆ ನನ್ನ ಪ್ರಕಾರ ಯಾವುದೇ ಕಾರಣಕ್ಕಲ್ಲಿ ಸಂಪು ಬೇಡ. ಅರ್ಥ ಆಯ್ತು ಹೇಳೋದು? ಮೋಸ್ಟ್ ಡೇಂಜರಸ್. ನಾವು ಬಾಂಬ್ ಬಿಟ್ಕೊಂಡು ಅಡ್ಡಾಡ್ದಂಗೆ, ನಾನು ಬಾಂಬ್ ಬಿಟ್ಕೊಂಡು ನಾವು ಅಡ್ಡಾಡ್ದಂಗೆ. ಅರ್ಥ ಆಯ್ತಾ? ಇವೆಲ್ಲ ಇದೇನ್ ಕೆಲಸ ಮಾಡಿಸಿದ್ರು ಸ್ಟಾಪ್ ಮಾಡಿ ಇದನ್ನ. ಇವತ್ತು ನಿಮ್ಗೆ ನನ್ನಿಂದ ಸ್ವಲ್ಪ ಬೇಸರ ಅನಿಸ್ಬೋದು, ನಿಮಗೆ ಸ್ವಲ್ಪ ಬೇಸರ ಅನಿಸ್ಬೋದು, ಸ್ವಲ್ಪ ಖಾರವಾಗಿರ್ಬೋದು. ಆದ್ರೆ ಇದನ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳಿ. ಇದನ್ನ ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಮಾಡಿದೀವಿ ಇದಕ್ಕೆ? ಪ್ರತಿಯೊಬ್ರಿಗೆ ಅದಕ್ಕೆ ಹೇಳೋದು, ಸೈಟ್ ತೋರಿಸಿ, ಸೈಟ್ ನಲ್ಲಿ ಪ್ಲಾನ್ ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಪ್ರತಿಯೊಬ್ಬರಿಗೆ ಹೇಳೋದು. ಯಾಕೆ ಅಂತಂದ್ರೆ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಆ ನೋವನ್ನ ನೀವೇ ಉಣಬೇಕಾಗತ್ತೆ. ಅರ್ಥ ಆಯ್ತಾ? ಹೀಗೆ ಮಾಡ್ಕೊಂಬಿಡಿ. ಉದಾಹರಣೆ ಹೇಳೋದು, ನಿಮ್ಮನ್ನ ಎದುರಿಸೋ ಮಾತಲ್ಲ ಇದು. ನೇರವಾಗಿ ನೀವು ಕರೆಸಿದ್ದಕ್ಕೆ ಹೇಳ್ತಾ ಇದ್ದೀನಿ ನಾನು, ಅಲ್ವಾ? ಆಕಸ್ಮಿಕ ನೀವು ಹೀಗೆ ಮಾಡ್ಕೊಂಡಲ್ಲಿ ಒಂದು ಬಾಂಡ್ ಪೇಪರ್ ಕೊಡಿ, ಸೈನ್ ಮಾಡ್ಕೊಡ್ತೀನಿ, ಈಗ ಆಗತ್ತೆ ಅಂತ ತಗೊಂಡೋಗಿ ಮನೇಲಿ ಇಡಿ. ತೊಂದ್ರೆ ಆದ್ರೆ ಓಪನ್ ಮಾಡಿ ನೋಡಿ. ಅರ್ಥ ಆಯ್ತಾ? ಸೊ ಹಾಗಾಗಿ ಫಸ್ಟ್ ಮುಚ್ಚಿ ಇದನ್ನ. ನೀವು ಪ್ಲಾನ್ ಅಂದ್ರೆ ಕಳಿಸಿ, ನನಗೆ ಕರೆಕ್ಷನ್ ಮಾಡ್ಕೊಡ್ತೀನಿ, ಸರಿನಾ? ಇದು ಯಾವ್ದು ಕೆಲಸ ಮಾಡಿ ಸ್ಟಾಪ್ ಮಾಡಿ ಇದನ್ನ. ಫಸ್ಟ್ ಬಂಡವಾಳ ಹಾಕ್ತೀರಿ ನೀವು. ನಿಮ್ಮ ಜೀವನ ಇದು, ಬದುಕುವಂತ ಜೀವನ ಇದು. ತೊಂದರೆ ಮಾಡ್ಕೋಬೇಡಿ ಅಂತಂದು ನನ್ನ ಸಲಹೆ. ಇಲ್ಲ ಗೋಳೆ, ನಾನು ಹೀಗೆ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ನಾನು ಏನು ಮಾಡಕ್ಕಾಗಲ್ಲ, ಅಲ್ವಾ? ಅದಕ್ಕಾಗಿ ಇದು ಯಾವುದೇ ಕಾರಣಕ್ಕೂ ಇದು ಕುತ್ತು ನೋಡಿ ನಿಮಗೆ. ಇದು ಫಸ್ಟ್ ಇದು ಮುಚ್ಚಿ ಇದನ್ನ. ಇನ್ನೊಂದು, ಇದು ಹಿಂಗೆ ಕಟ್ಕೊಳ್ಳೋ ಸ್ಟಾರ್ಟ್ ಆಗೋದ್ರೆ ನೀವು ಮನೆ ಕಟ್ಟೋಕ್ಕೂ ಆಗಲ್ಲ. ಇದನ್ನ ನೆನಪಿಟ್ಕೊಳ್ಳಿ. ಸುಮ್ಮನೆ ಭಾರಿ ತೊಂದರೆ ಪಡ್ತೀರಿ ನೀವು ಮನೆ ಕಟ್ಟೋದಕ್ಕೆ. ಶಾಶ್ವತವಾದ ವಿಚಾರ ಇದು, ಖಂಡಿತವಾಗ್ಲೂ ಬೇಡ. ಇದು ಫಸ್ಟ್ ಮುಚ್ಚಿ ಹಾಕಿ, ಇದನ್ನೆಲ್ಲ ಮುಚ್ಚಿಬಿಡಿ. ನೀವು ಪ್ಲಾನ್ ನಲ್ಲಿ ಕ್ಲೀನ್ ಕರೆಕ್ಷನ್ ಮಾಡ್ಕೊಡ್ತೀನಿ, ಹಾಗೇ ಮಾಡ್ಕೊಳ್ಳಿ. ಇದೆಷ್ಟು ಖರ್ಚಾಗಿದೆ? ಎಷ್ಟು ಖರ್ಚಾಗಿದೆ ಇದು ರವಿ? ಇದು ಬೇಡ, ಸ್ಟಾಪ್ ಮಾಡಿ ಇದನ್ನ, ಸರಿನಾ? ಈ ಸಂಪ್ ಮಾತ್ರ ಬೇಡ. ಇಲ್ಲಿ ರೋಡ್ ನೋಡಿ, ಪಶ್ಚಿಮ ರೋಡ್ ಕ್ಲೀನ್ ಆಗಿ ಹೋಗ್ತಾ ಇದೆ, ಸಾಕು. ನಿಮ್ಗೆ ಏನಾಗುತ್ತೆ ಅಂದ್ರೆ ಪಶ್ಚಿಮದ ಬಾಗಿಲು ಬರುತ್ತೆ. ಇಲ್ಲಿ ಪಶ್ಚಿಮದ ಬಾಗಿಲು ಬರುತ್ತೆ. ಒಂದು. ಎರಡನೇದು ಉತ್ತರ. ನಾವು ಪೂರ್ವದಲ್ಲಿ ಸ್ವಲ್ಪ ಕಾಲು ಜಾಗ ಬಿಟ್ಕೊಂತೀವಿ, ಉತ್ತರದಲ್ಲಿ ಜಾಗ ಬಿಟ್ಕೊಳ್ತೀವಿ. ಸ್ವಲ್ಪ ಚಿಕ್ಕದಾಗ್ಲಿ, ಚೊಕ್ಕವಾಗಿರ್ಲಿ, ಸ್ಥಾನ ಬಲಕ್ಕೆ ಪರ್ಫೆಕ್ಟ್ ಆಗಿರ್ಲಿ. ಅರ್ಥ ಆಯ್ತಾ? ಬಹಳ ಚೆನ್ನಾಗಿರುತ್ತೆ. ಹುಡುಗರು ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ನೀವು ಕೂಡ ಆರೋಗ್ಯವಾಗಿರ್ತೀರಿ. ಇಲ್ಲ ಅಂದ್ರೆ ತೊಂದರೆ ಮಾಡ್ಕೊಳ್ತೀರಿ 100%. ಅರ್ಥ ಆಯ್ತಾ? ಮಾಡ್ತಾ ಇದ್ದೀರಿ, ಸ್ಟಾರ್ಟ್ ಮಾಡಿದ್ರಿ. ಇನ್ನು ಮಾಡದ ಕೆಡವಿ ಮಾಡ್ತಾರೆ, ವಿಚಾರ ಬೇರೆ. ಆದ್ರೆ ಮಾಡ್ತಾ ಇದ್ರಿ, ಇನ್ನು ಈಗಲೇ ರೆಡಿ ಮಾಡ್ಕೊಂಬಿಡಿ, ಸರಿನಾ? ಓಕೆ.